ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು ಒಂದು ಬಟ್ಲಾಗಷ್ಟೇ ಸಣ್ಣ ರವೆ, ಉಪ್ಪಿಟ್ಟು ರವೆ, ಏನು ಬಾಂಬೆ ರವೆ ಅಂತ ಕರಿತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಅದರಲ್ಲೇ ಒಂದು ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಈ ಹಿಟ್ಟು ರವೆಯನ್ನು ಎರಡೂ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಹಿಟ್ಟು ರವೆ ಎರಡು ಮಿಕ್ಸ್ ಆಗಿದ್ರಿ. ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ನೀರನ್ನು ಹಾಕ್ತೀನಿ ರೀ. ನೀರು ಹಾಕಿಬಿಟ್ಟು ಈಗ ಇದನ್ನು ಯಾವುದೇ ರೀತಿ ಗಂಟು ಇರಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ. ಹಿಟ್ಟು ರವೆ ಏನಾಗ್ಯದ ಮಿಕ್ಸ್ ಆಗ್ಯದ ರೀ. ಈಗ ಹಾಕಿರುವ ರವೆ ಹಿಟ್ಟು ನೆನಿಲಿರಿ. ಮುಚ್ಚಿ ಒಂದು ಅನ್ಕತಕ್ಕ 10 ನಿಮಿಷ ಸೈಡಿಗೆ ಇಡ್ತಿದ್ದೀನಿ. ಇದಕ್ಕೊಂದು ಚಟ್ನಿಯನ್ನು ರೆಡಿ ಮಾಡ್ಕೊತೀನಿ ನಾನು. ಇದು ನೆನಿಲಿರಿ. ಇಲ್ಲಿ ನಾನು 3 ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಇದು ಒಗ್ಗರಣೆ ಪ್ಯಾನ್ಗೆ ಒಂದು ಅರ್ಧ ಸ್ಪೂನಾಗಷ್ಟೇ ಎಣ್ಣೆನ ಹಾಕ್ತಾ ಇದ್ದೀನಿ. ಆ ಮೆಣಸಿನ್ಕಾಯಿನ ಮೇಲ್ಗಡೆ ಸ್ಪಾಟ್ಸ್ ಬರೋವರೆಗೂ ಹುರಿದ್ಬಿಟ್ಟು ತೊಗೋತೀನಿ ರೀ. ಒಂದು 4 ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ ನೋಡಿರಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಇವೇನು ಜಾಸ್ತಿ ಖಾರ ಇಲ್ಲ ಅಂತ ಹೇಳಿ ನಾನು 3 ಮೆಣಸಿನ್ಕಾಯಿನ ಹಾಕಿದ್ದೀನಿ ನೋಡಿ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ನೋಡಿ. ಈಗ ಇದಕ್ಕೆ ಹುರಿದಿರುವ ಮೆಣಸಿನ್ಕಾಯಿನೇ ಹಾಕ್ಬೇಕ್ರಿ. ಒಂದು ಮಿಕ್ಸಿ ಜಾರಿಗೆ ಅರ್ಧ ಬಟ್ಲಾಗಷ್ಟ ಹುರಿದಿರುವ ಶೇಂಗಾನ ತೊಗೊಂಡಿದ್ದೀನಿ. ನಾನು ಸಿಪ್ಪೆ ಧರಿಸ್ಲೇನೆ ಹಾಕ್ತಾಯಿದ್ದೀನಿ. ನೀವು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಬೋದು. ಈಗ ಹುರಿದಿರುವ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆನ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದಕ್ಕೆ ನೀರನ್ನು ಹಾಕಿಬಿಟ್ಟು ಎಷ್ಟು ಚಟ್ನಿ ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡಿಬಿಟ್ಟು ಸಣ್ಣಗೆ ರುಬ್ಕೊಂಡು ತೊಗೋರಿ ನೋಡಿ. ನನ್ನ ಚಟ್ನಿ ತುಂಬ ತೆಳುಗೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ, ಆ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ. ಟೇಸ್ಟಿಯಾಗಿರುವಂಥ ಶೇಂಗಾ ಚಟ್ನಿ ರೆಡಿಯಾಗಿದೆ. ಇದು ಇಡ್ಲಿ, ದೋಸೆ, ಪಡ್ಡು, ನೀರು ದೋಸೆ ಎಲ್ಲಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಇದನ್ನು ಒಗ್ಗರಣೆ ಹಾಕಿನೂ ನೀವು ಸರ್ವ್ ಮಾಡ್ಬೋದು. ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪಿಂದ ನಾನು ಹಾಗೆಯೇ ಸರ್ವ್ ಮಾಡಾಕಿದ್ದೀನಿ ರೀ. ಆ ಚಟ್ನಿನೂ ರೆಡಿಯಾಗಿದೆ. ಅದನ್ನು ಸೈಡಿಗೆ ಇಟ್ಟೀನಿ. ಈಗ 10 ನಿಮಿಷ ಆಗ್ಯದ ನೋಡಿರಿ. ನೋಡಿ, ಆ ರವೆ ಮತ್ತು ಹಿಟ್ಟು ಎರಡು ನೀರನ್ನು ಹೀರ್ಕೊಂಡು ಇನ್ನಷ್ಟು ಗಟ್ಟಿಯಾಗ್ಯದ ನೋಡಿರಿ. ಈಗ ಇದಕ್ಕೆ ಏನು ಮಾಡೋಣ್ರಿ, ಫಸ್ಟು ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ಕೊಂಡ್ರಿ. ನಾನು ಇವತ್ತೊಂದು ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟನ್ನು ಮಾಡ್ತಾಯಿದ್ದೀನಿ ನೋಡಿ. ಒಂದು ಹಸಿ ಆಲೂಗಡ್ಡೆ, ಸಣ್ಣ ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿಟ್ಟಿದ್ದೆ ಕಪ್ಪಾಗಿ ಬರೋದತ್ತ. ಅದರೊಳಗಿನ ಅರ್ಧ ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಸಣ್ಣದಾಗಿ ತುರಿಬೇಡ್ರಿ, ದಪ್ಪಾಗಿನೇ ತುರಿದು ಹಾಕಿರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ. ಅರ್ಧ ಆಲೂಗಡ್ಡೆಯನ್ನು ಅಷ್ಟೇ ಹಾಕಿದ್ದೀನಿ ನೋಡಿರಿ ನಾನು ಇದಕ್ಕೆ ನೋಡಿ. ಇದು ಆಲೂಗಡ್ಡೆನೇ ಆಪ್ಷನಲ್, ಬೇಕಂದ್ರೂ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು, ನಡೀತದೆ. ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಬಟ್ ಟೊಮ್ಯಾಟೋನ ಬೀಜ ತೆಗೆದುಬಿಟ್ಟು ಹಾಕಿದ್ದೀನಿ. ನೀವು ಬೀನ್ಸನ್ನು, ಕ್ಯಾಪ್ಸಿಕಮನ್ನು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು. 1 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಒಂದು ಅರ್ಧ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ. ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ಬೋದು ಅಥವಾ ಚಿಲ್ಲಿ ಪೌಡ್ರನ್ನು ಹಾಕ್ಬೋದು. ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ. ಮತ್ತು ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಅದನ್ನ ಹಾಕಿ. ಈ ಮಿಕ್ಸ್ ಮಾಡ್ಕೋಕ್ಕಿಂತ ಮುಂಚೆನೇ ನಾವು ಒಂದು ಸಣ್ಣ ಆಲೂಗಡ್ಡೆಯನ್ನು, ಕುದಿಸಿರುವ ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ಹಾಕಿನ್ರಿ. ಅದು ಕ್ಲಿಪ್ಪು ರೆಕಾರ್ಡ್ ಆಗಿಲ್ಲ. ಅದಕ್ಕೆ ನೀವು ಆ ಆಲೂಗಡ್ಡೆಯನ್ನು, ಬೇಯಿಸಿರುವಂಥ ಆಲೂಗಡ್ಡೆನ ತುರಿದ್ಬಿಟ್ಟು ಹಾಕ್ರಿ. ಈಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರ್ಬೋದು. ಒಂದು ಚಿಟಿಕೆ ಸೋಡಾ ಹಾಕ್ತಾಯಿದ್ದೀನಿ. ಒಂದು 2 ಬಟ್ಟಿಗೆ ಎಷ್ಟು ಬರ್ತದಲ್ಲ ಅಷ್ಟೇ. ಇದರಿಂದ ಏನಾಗ್ತದೆ, ಚೆನ್ನಾಗಿ ಉಮ್ಗೋಯ್ತದ್ರಿ ಅದು. ಅದಕ್ಕೆ ಒಂದು ಚಿಟಿಕೆನೇ ಸೋಡಾನ ಹಾಕಿಬಿಟ್ಟು ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿನಿ. ಇದೇ ರೀತಿಯೇ ಇರಬೇಕು ರೀ. ಈಗ ಎಲ್ಲನೂ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ನಾನು 2 ರೀತಿ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ. ಪ್ಯಾನ್ಗೆ ನಾನಿಲ್ಲಿ ದೊಡ್ಡ ಸ್ಪೂನಿಂದನೇ 1 ಸ್ಪೂನಾಗಷ್ಟೇ ಎಣ್ಣೆನ ಹಾಕಿಬಿಟ್ಟು ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡಿ ತೊಗೋತೀನಿ ನೋಡಿರಿ. ಕಡಿಮೆ ಎಣ್ಣೆಯಲ್ಲಿ ಟೇಸ್ಟಿ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೀ ಇದು ನೋಡಿ. ಈಗ ಇದಕ್ಕೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಆಪ್ಷನಲ್ ನೀವು ಹಾಕ್ಬೋದು, ಅಥವಾ ಸಾಸಿವೆನೂ ಹಾಕ್ಬೋದು. ಸ್ವಲ್ಪ ಒಂದೊಂದು ಎಲೆ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಏನೂ ಬೇಡ, ಹಾಗೆ ಎಣ್ಣೆಯಲ್ಲೂ ನೀವೇನು ಮಾಡ್ಬೋದು, ಬೇಯಿಸ್ಬಿಟ್ಟು ತೊಗೋಬೋದು. ಈಗ ಸಣ್ಣ ಸಣ್ಣ ಪ್ಯಾನ್ ಕೇಕ್ ಥರ ಹಾಕೊಂಡು ನೋಡಿ. ಅದು ಬೇಯಿಸಿ ಹಾಕಿರುವ ಆಲೂಗಡ್ಡೆ ಕ್ಲಿಪ್ಪು ಮಿಸ್ ಆಗ್ಯದ. ನೀವು ಒಂದು ಸಣ್ಣ ಆಲೂಗಡ್ಡೆನ, ಕುದಿಸಿರುವ ಆಲೂಗಡ್ಡೆನ ಅದನ್ನು ತುರಿದ್ಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ಇಲ್ಲಿ ನೋಡಿ, ನೀವು ಅಕ್ಕಿ ಹಿಟ್ಟಿನ ಬದಲು ಏನು ಮಾಡ್ಬೋದು ಅಂದ್ರೆ, ಇಲ್ಲಿ ಅವಲಕ್ಕಿಯನ್ನು 1 ಕಪ್ಪಾಗಷ್ಟು ಅವಲಕ್ಕಿಯನ್ನು ಪೌಡ್ರ್ ಮಾಡಿನೂ ಹಾಕ್ಬೋದು, ಅಥವಾ ಒಂದು ಅರ್ಧ ಬಟ್ಲಾಗಷ್ಟು ಕಡಲೆಬೇಳೆ ಹಿಟ್ಟನ್ನು ಅದನ್ನು ಹಾಕೋಬೋದು ನೋಡಿ. ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ಬಿಟ್ಟು ತೋರಿಸ್ತೀನಿ ನೋಡಿ. ಅದು ಇದನ್ನ ಏನಾಗಿದೆ, ಕ್ಯಾಮ್ರಾದ್ದು ರೇಷೋ ಚೇಂಜ್ ಆಗಿದ್ರೆ ಅದು, ಅದಕ್ಕೆ ಈ ರೀತಿ ಬಂದದ್ರಿ ಇದು ವಿಡಿಯೋ ನೋಡಿ. 2 ಸೈಡ ಚೆನ್ನಾಗಿ ಬೇಯ್ದವ ನೋಡಿ. ಇದು ಮಕ್ಕಳಿಗೆ ಖಾರ ಕಡಿಮೆ ಇರಲಿ ಅಂದ್ರೆ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕಿ ಮಾಡಿದ್ದೀನಿ. ಇಲ್ಲ ಅಂದ್ರೆ ನೀವೇನು ಮಾಡ್ಬೋದು, ಸ್ವಲ್ಪ ಖಾರ ಇಷ್ಟ ಅನ್ನೋರು. ಈಗ ಇನ್ನೊಂದು ರೀತಿ ಮಾಡಿ ತೋರಿಸ್ತಿದ್ದೀನಿ ಅಂತ ಹೇಳಿನಲ್ಲ, ಅದರೊಳಗೆ ಏನು ಮಾಡ್ತಾಯಿದ್ದೀನಿ ನೋಡಿ. ಈ ಒಗ್ಗರಣೆ ಸಣ್ಣ ಕಡಾಯಿಯಲ್ಲಿನೂ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಮತ್ತು ಕರಿಬೇವು ಸೊಪ್ಪು ಮತ್ತು ಬಿಳಿ ಎಳ್ಳನ್ನು ಹಾಕಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೋಡಿರಿ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕಿ ಮಾಡ್ತಾಯಿದ್ದೀನಿ. ನೀವು ರೆಡ್ ಚಿಲ್ಲಿ ಪೌಡ್ರ್ ಹಾಕೋದೇ ಇತ್ತಂದ್ರೆ ಹಸಿ ಮೆಣಸಿನ್ಕಾಯಿ ಮತ್ತು ನೀವು ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಅದನ್ನು ಎರಡೂ ಬಿಟ್ಬಿಡ್ರಿ ನೋಡಿ. ಈ ರೀತಿ ದೋಸೆ ಥರನೂ ಹಾಕೋಬೋದು ನೋಡಿರಿ
ನೋಡಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಏನಾಗ್ತೈತಿ ಎಕ್ಸ್ಟ್ರಾ ಅಂದರೆ ಹೊರಗಡೆಯಿಂದ ಎಕ್ಸ್ಟ್ರಾ ಕ್ರಿಸ್ಪಿ ಆಗ್ತಾವ ಅಂಥೇಳಿ ಆ ರೀತಿ ಹಾಕಿದ್ದೀನಿ ನೋಡ್ರಿ. ನೀವು ಅಕ್ಕಿ ಹಿಟ್ಟಿನ ಬದಲಿ ಕಡಲೆಬೇಳೆ ಹಿಟ್ಟನ್ನಾದ್ರೂ ಹಾಕೋಬೋದು, ಅಥವಾ ಏನು ಮಾಡ್ಬೋದು ಅವಲಕ್ಕಿಯನ್ನು ಪುಡಿ ಮಾಡಿನ ಹಾಕೋಬೋದು. ನೋಡಿ ಈ ರೀತಿನೂ ಹಾಕಿ ಮಾಡಿಬಿಟ್ಟು ತೋರಿಸಿದ್ವಿ ನೋಡಿರಿ. ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ನೋಡಿ. ಎಷ್ಟು ಇನ್ಸ್ಟೆಂಟಾಗಿ ಒಂದು ಬೆಳಗ್ಗೆ 10 ನಿಮಿಷದಲ್ಲೇ, ತುಂಬ ಪ್ರಿಪ್ರೇಷನ್ ಏನಿಲ್ಲ, ಬೇಗನೆ ಮಾಡ್ಕೋಬೋದು ನೋಡಿ. ಎಲ್ಲನೂ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದ್ರ ಕ್ರಿಸ್ಪಿನೆಸ್ನು ಅಕ್ಕಿ ಹಿಟ್ಟಿನಿಂದ ಸ್ವಲ್ಪ ಜಾಸ್ತಿ ಕ್ರಿಸ್ಪಿ ಆಗ್ತಾವೆ ರೀ, ಅದರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ. ಇದ್ರ ಕ್ರಿಸ್ಪಿನೆಸ್ನು ನೋಡಿ, ನಿಮಗೆ ನೋಡ್ರೆ ಗೊತ್ತಾಗುತ್ತೆ. ಆ ಬೇಯಿಸಿರುವ ಆಲೂಗಡ್ಡೆ ಹಾಕಿದ್ರಿಂದ ಒಳಗಡೆಯಿಂದ ಸಾಫ್ಟು, ಆ ರವೆ ಮತ್ತು ಅಕ್ಕಿ ಹಿಟ್ಟಿನಿಂದ ಹೊರಗಡೆ ಕ್ರಿಸ್ಪಿ ಇರ್ತದೆ ನೋಡಿರಿ. ತುಂಬಾ ಟೇಸ್ಟಿಯಾಗಿರ್ತದೆ. ಇಲ್ಲ ನಮಗೆ ಸೋಡಾನೇ ಬೇಡ ಅಂದ್ರೆ ನೀವು ಏನು ಮಾಡಿರಿ, ಸೋಡಾನ ಸ್ಕಿಪ್ ಮಾಡಿರಿ ನೋಡಿ. ಎರಡನ್ನೂ ಮುರಿದ್ಬಿಟ್ಟು ತೋರಿಸಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ಈ ಶೇಂಗಾ ಚಟ್ನಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ ನೋಡಿ. ಅಕ್ಕಿ ಹಿಟ್ಟು ರವೆಯನ್ನು ಬಳಸಿರುವ ವೆಜಿಟೇಬಲ್ ಪ್ಯಾನ್ಕೇಕ್ ಅಂತಲೂ ಕರಿಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ.